ನಮಸ್ಕಾರ. ನಮ್ಮ ಇಂದಿನ ವಿಷಯ ಹಾಲು ಮತ್ತು ಟೊಮೆಟೊಗಳ ನಡುವಿನ ನಂಟು ಯಾವುದು? ಹಾಲು ಮತ್ತು ಟೊಮೆಟೊ ನಮ್ಮ ದೈನಂದಿನ ಊಟದ ಭಾಗಗಳಾಗಿದ್ದಾವೆ. ನಾವು ಯಾರನ್ನಾದರೂ ಟೊಮೆಟೊ ಮತ್ತು ಹಾಲುಗಳ ನಡುವಿನ ಸಂಬಂಧದ ನಂಟಿನ ಬಗ್ಗೆ ಕೇಳಿದರೆ, ಟೊಮೆಟೊ ಹಣ್ಣುಗಳ ಜಾತಿಗೆ ಸೇರಿದರೆ, ಹಾಲು ಗಡ್ಡೆಗಳ ಜಾತಿಗೆ ಸೇರುತ್ತೆ ಅಂತ ಯಾವುದೇ ಯೋಚನೆಯನ್ನು ಮಾಡದೆ ಹೇಳ್ತಾರೆ. ಕಳೆದ ತಿಂಗಳು ವೈಜ್ಞಾನಿಕ ಲೇಖನ ಪ್ರಕಟ ಆಗೋ ತನಕ ಬಹುಶಃ ವಿಜ್ಞಾನಿಗಳು ಕೂಡ ಇಂತಹದೇ ಉತ್ತರವನ್ನು ನೀಡ್ತಾ ಇದ್ದರು. ಆದರೆ ಇತ್ತೀಚೆಗೆ ನಡೆದಿರುವ ಕೆಲವು ಸಂಶೋಧನೆಗಳಿಂದ ಹಾಲು ಮತ್ತು ಟೊಮೆಟೊ ನಡುವಿನ ವಂಶದ ಮೂಲ ಮತ್ತು ನಂಟಿನ ಬಗ್ಗೆ ಹೆಚ್ಚಿನ ವಿವರಗಳು ತಿಳಿದು ಬಂದಿದ್ದಾವೆ. 90 ಲಕ್ಷ ವರ್ಷಗಳ ಹಿಂದೆ ಟೊಮೆಟೊಗಳ ಪೂರ್ವಜರಿಂದ ಹಾಲು ಹೊರಹೊಮ್ಮಿತು ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. 90 ಲಕ್ಷ ವರ್ಷಗಳ ಹಿಂದೆ ಆಂಡೀಸ್ ಪರ್ವತಗಳಲ್ಲಿ ಒಂದು ಬಗೆಯ ಕಾಡಿನ ಟೊಮೆಟೊ ಬೆಳೀತಾ ಇತ್ತು. ಈ ಟೊಮೆಟೊ ಬೆಳೀತಾ ಇದ್ದ ಜಾಗದಲ್ಲಿ ಎಟುಬೆರಸೋಮ್ ಅನ್ನುವ ಇನ್ನೊಂದು ಸಸ್ಯ ಕೂಡ ಇತ್ತು. ಟೊಮೆಟೊ ಮತ್ತು ಎಟುಬೆರೋಸಮ್ ಈ ಎರಡೂ ಸಸ್ಯಗಳು ನೈಸರ್ಗಿಕವಾಗಿ ಕಲಬೆರಕೆಯಾಗಿ ಸಂಕರಗೊಂಡು ಹೊಸ ಬಗೆಯ ಸಸ್ಯ ಹೊರಬಂತು. ಟೊಮೆಟೊ ಮತ್ತು ಎಟುಬೆರೋಸೋಮ್ ಎನ್ನುವ ತಂದೆ ತಾಯಿಗಳ ಮಗುವೆ ನಮ್ಮ ಈಗಿನ ಮೆಚ್ಚಿನ ಆಲೂಗಡ್ಡೆ ಅಥವಾ ಹಾಲು. ಹಾಲು ಗಿಡದ ನೆಲದ ಮೇಲಿನ ಭಾಗ ಎಟುಬೆರೋಸೋಮ್ ಸಸ್ಯವನ್ನು ಹೋಲ್ತಾ ಇದ್ದರೆ, ಅದರ ಕೆಳಗಿನ ಭಾಗ ಟೊಮೆಟೊವನ್ನು ಹೋಲ್ತತೆ. ಇದರ ಗುಟ್ಟನ್ನು ಬಿಡಿಸೋದಕ್ಕೆ ವಿಜ್ಞಾನಿಗಳು ಕೃಷಿಗೆ ಒಳಗಾಗಿರುವ 450 ಬಗೆಯ ಹಾಲುಗಳನ್ನು, ಹಾಗೆ 56 ಕಾಡು ತಳಿಗಳನ್ನು, ಅಂದರೆ 56 ಕಾಡು ಟೊಮೆಟೊ ತಳಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಈ ಅಧ್ಯಯನದಿಂದ ಆಲೂಗಡ್ಡೆಯ ಮೇಲಿನ ಮತ್ತು ಕೆಳಗಿನ ಭಾಗಗಳು ಎಟುಬೆರೋಸೋಮ್ ಸಸ್ಯ ಮತ್ತು ಟೊಮೆಟೊದ ಸಸ್ಯದ ಬೆರಕೆಯಿಂದಾಗಿದ್ದಾವೆ ಅಂತ ಗೊತ್ತಾಗಿದೆ. ಆದ್ದರಿಂದ ಹಾಲು ಸಸ್ಯ ನೆಲದ ಕೆಳಗಿರುವ ನಳಿಕೆಗಳಲ್ಲಿ ಆಹಾರವನ್ನು ಸಂಗ್ರಹಿಸಿಕೊಂಡು ಚಳಿಗಾಲ ಮತ್ತು ಬರಗಾಲದಲ್ಲಿ ಉಳಿದುಕೊಳ್ಬಲ್ದು. ಹಾಗೆಯೇ ಬೀಜ ಪ್ರಸಾರವಿಲ್ಲದೆ ಗಡ್ಡೆಯ ಕಣ್ಣುಗಳಿಂದ ಹೊಸ ಗಿಡ ಹುಟ್ಟಬಲ್ದು. ಟೊಮೆಟೊ ಸಸ್ಯದಲ್ಲಿ ನಳಿಕೆಗಳಿಲ್ಲ. ಆದರೆ ಟೊಮೆಟೊ ಮತ್ತು ಎಟುಬೆರೋಸೋಮ್ ಎರಡೂ ಸಸ್ಯಗಳು ಮೊದಲಿಗೆ ಕಲಬೆರಕೆಗೊಂಡಾಗ, ಸಂಕರಗೊಂಡಾಗ ಟೊಮೆಟೊ ವಂಶವಾಹಗಳು ಎಟುಬೆರೋಸೋಮ್ ಸಸ್ಯಕ್ಕೆ ನಳಿಕೆಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೇರೇಪಣೆಯನ್ನು ನೀಡಿದವು. ಟೊಮೆಟೊದಲ್ಲಿರುವ SP6 ಎನ್ನುವ ಒಂದು ವಂಶವಾಹಕ ಇದಕ್ಕೆ ಪ್ರೇರೇಪಣೆಯನ್ನು ಕೊಡ್ತು. ಹೀಗೆ ಟೊಮೆಟೊ ಮತ್ತು ಎಟುಬೆರೋಸೋಮ್ ಸಂಕರದಿಂದ ಹುಟ್ಟಿದ ಆಂಡೀಸ್ ಪರ್ವತದಲ್ಲಿ ಬೆಳೀತಾ ಇದ್ದ ಆಲೂಗಡ್ಡೆ 16ನೇ ಶತಮಾನದಲ್ಲಿ ಇಡೀ ಜಗತ್ತಿನ ಸುತ್ತಿ ಎಲ್ಲ ಕಡೆ ನೆಲೆಯೂರಿ ಜಾತಿ ಜನಾಂಗಗಳ ಭೇದವಿಲ್ಲದೆ ಎಲ್ಲರ ಹಸಿವನ್ನು ತಣಿಸಿ ನಾಲಿಗೆಯ ಮೇಲೆ ರಸಸ್ವಾದವನ್ನು ಮೂಡಿಸ್ತು. ವಿಜ್ಞಾನಿಗಳು ಟೊಮೆಟೊ ರೀತಿಯಲ್ಲಿ ಆಲೂಗಡ್ಡೆಯನ್ನು ಕೂಡ ಬೀಜದ ಮೂಲಕ ಬೆಳೆಸಬಹುದು ಎನ್ನುವ ಸಾಧ್ಯತೆಯ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ. ಟೊಮೆಟೊ ಮೂಲದಲ್ಲಿ ಟೊಮ್ಯಾಟೆ ಅಂತ ಕರೆಯಲ್ಪಡ್ತಾ ಇತ್ತು. ಈ ಪದದ ಮೂಲ ನೂತನ ಭಾಷೆ. ಇಂಗ್ಲಿಷ್ ಮಾತನಾಡುವ ಜಗತ್ತಿಗೆ ಟೊಮೆಟೊಗಿಂತ ಮೊದಲು ಪೊಟ್ಯಾಟೊ ಪರಿಚಯಿಸಲ್ಪಟ್ಟಿತು. ಆದ್ದರಿಂದ ಅದರ ಅನುಕರಣೆಯಲ್ಲಿ ಟೊಮ್ಯಾಟೆ ಪದವನ್ನು ಟೊಮಾಟೊ ಅಂತ ಕರೆಯಲಾಯಿತು. ನಾವೀಗ ಟೊಮೆಟೊ ಇಲ್ಲದೆ ನಮ್ಮ ಆಹಾರವನ್ನು ಊಹಿಸಿಕೊಳ್ಳೋದು ಸಾಧ್ಯ ಇಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಸಸ್ಯ ವಿಜ್ಞಾನ ನಮಗೆ ತಿಳಿಸುವಂಥ ಇತರ ನಿಸರ್ಗದ ಸೋಜಿಗದ ಸಂಗತಿಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.